ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರ್ಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ. ಇದರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ನಡೆದಿರೋದು. ಅದರಲ್ಲಿ ಮೊದಲನೇ ಪದ ಯಾವುದು? ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತಕ್ಕಂಥದ್ದು. ಇದು ಮೊದಲನೇ ಪದ. ಇದರಲ್ಲಿ ಮೂರನೇ ನುಡಿ ನಡೀತಾ ಇರೋದು. ಮೂರನೇ ನುಡಿ, ತನುವಿದನು ಉಳಿದ ಇಂದ್ರಜಾಲದಾಟಗಳು ಉಂಟೆ, ನೆನೆಗೋಲಿನಿಂದೆ ನೋವಿಸುವ ಅಲಗುಂಟೆ, ವಿನಮಿತ ನಹುದರಿಂದ ಉಪಚಾರ ಮುಂಟೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂತ. ಇದರಲ್ಲಿ ಈ ಎರಡು ಚರಣಗಳಾಗಿದ್ದಾವ. ಯಾವುದು? ತನುವಿದನು ಉಳಿದ ಇಂದ್ರಜಾಲದ ಆಟಗಳುಂಟೆ, ಆಮೇಲೆ ನೆನೆಗೋಲಿನಿಂದೆ ನೋಯಿಸುವ ಅಲಗುಂಟೆ ಅಂತಕ್ಕಂಥ ನಿನ್ನಿತನ ಆಯಿತು. ತನು ಇದನು ಉಳಿದ ಇಂದ್ರಜಾಲದ ಆಟಗಳು ಉಂಟೆ ಅಂತಕ್ಕಂಥದ್ರ ಬಗ್ಗೆನೂ ಹೇಳಿದರು. ಆಮೇಲೆ ನೆನೆಗೋಲಿನಿಂದೆ ನೋವಿಸುವ ಅಲಗುಂಟೆ ಅಂತಕ್ಕಂಥದ್ರ ಬಗ್ಗೆನೂ ಹಾಗೆ ಅದು. ಈಗ ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತಕ್ಕಂಥದ್ದು. ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತ ಅಂದರೆ, ವಿನಮಿತ ಅಂದರೆ ಏನು? ವಿನಯದಿಂದ ಇರ್ತಕ್ಕಂಥದ್ದು. ವಿನಮಿತ ಅಂತಂದ್ರೇನು? ಅತಿ ನಮ್ರತೆ ಅಥವಾ ವಿನಯದಿಂದ ಕೂಡಿರ್ತಕ್ಕಂಥದ್ದು ಗುಣ ಅಂತ ಹೇಳ್ತಾರೆ. ಅಂದ್ರೆ ನಯವಾಗಿ ವಿನಯದಿಂದ ಅಲ್ಲಿ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತಕ್ಕಂಥದ್ದು, ಅದು ಉಪಚಾರ ಅಂತ ಹೇಳ್ಕೊತದ. ಈಗ ಮನೆಗೆ ಬಂದ ಯಾವುದೋ ಗುರುಗಳಾಗಿರಲಿ ಅಥವಾ ಮಹಾತ್ಮರಾಗಲಿ ಬಂದಾಗ ಅವರಿಗೆ ಆಸನ ಹಾಕೋದು, ಪೂಜೆ ಮಾಡೋದು, ಮುಷ್ಟಾನ್ನ ಭೋಜನ ಬಡಿಸೋದು, ಇವೆಲ್ಲನೂ ಏನಾಗ್ತದ? ಉಪಚಾರ ಅಂತ ಹೇಳಿಸ್ಕೊಳ್ತದ. ಯಾವುದೇ ಮಹಾತ್ಮರಾಗಲಿ ಗುರುಗಳಾಗಲಿ ಬಂದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡ್ತಕ್ಕಂಥದ್ದು, ಅದು ಉಪಚಾರ ಅಂತ ಹೇಳ್ಸ್ಕೊತದ. ಈ ಉಪಚಾರ ಅಂದರೆ ಅವರು ಯಥಾ ರೀತಿ ಅವ್ರಿಗೇನು ಮರ್ಯಾದೆ ಕೊಟ್ಟು ಉಪಚಾರ ಮಾಡ್ತಕ್ಕಂಥದ್ದಾಯಿತು. ಇದು ಏನು? ವಿನಯದಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ವಿನಯದಿಂದ ಅಂದರೆ ನಮ್ರತೆಯಿಂದ ವಿನಯದಿಂದ ಕೂಡಿರಬೇಕಾಗ್ತದೆ. ಯಾಕಂದ್ರೆ ಎಷ್ಟು ಬೇಕಾದಷ್ಟು ಉಪಚಾರ ಮಾಡಿ ಬಂದರು ಎಲ್ಲ ಉಪಚಾರ ಮಾಡಿ ಆಮೇಲೆ ಯಾವುದಾದ್ರೂ ಒಂದು ಏನು ಎಲ್ಲನೂ ಪ್ರೇಮಪೂರ್ವಕವಾಗಿ ಮಾತುಗಳನ್ನು ಆಡೋದಕ್ಕೂ, ಆಮೇಲೆ ಎಲ್ಲನೂ ಉಪಚಾರ ಮಾಡಿಬಿಟ್ಟು ಆಮೇಲೆ ಒಂದು ಕಟುವಾದ ಮಾತು ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಗೊತ್ತಾಗ್ತದೆ. ಈಗ ಸತ್ಕಾರ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಿ ಕಟುವಾಗಿ ಮಾತಾಡಿ ಕಳಿಸೋದು, ಆಮೇಲೆ ಏನೂ ಸತ್ಕಾರ ಮಾಡಲಾರ್ದೇ ಒಳ್ಳೆ ಮಾತುಗಳನ್ನು ಆಡಿ ಕಳಿಸೋದು, ವ್ಯತ್ಯಾಸ ನೋಡ್ರಿ ಹೆಂಗಾಗ್ತವ. ಹಾಗಾಗಿ ಅಲ್ಲಿ ಬಂದ ಅತಿಥಿಗಳಿಗೆ ಯಥಾ ರೀತಿ ಸತ್ಕಾರ ಮಾಡ್ತಕ್ಕಂಥದ್ದು. ಇದೇ ರೀತಿ ರಾಯಪ್ಪ ಗುರುಗಳು ಕೂಡ ಬರೆದಿದ್ದಾರೆ. ಯಾವುದೋ ಒಂದು ತ್ರಿಪದಿನಲ್ಲಿ ಅವರು ಶರಣರ ಸೇವೆ ನಮಗೆ ಇರಲಿ ಅಂತಕ್ಕಂಥದ್ದು ಅವ್ರು ಬರೆದಿದ್ದಾರೆ ಯಾವುದೋ ಒಂದು ನುಡಿನಲ್ಲಿ. ಅಂದರೆ
ಬೇರೆ ಏನೂ ಬೇಕಾಗಿಲ್ಲ, ನಾವು ಶರಣರ ಸೇವೆ ಮಾಡ್ಕೊತಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಅವ್ರು ಬರ್ತಾರೆ. ಹಂಗಾಗಿ ಶಿವಶರಣರ ಸಂಘ, ಹ್ಞೂ, ಸಂಘವ ಶಿವಶರಣರು ಹಸಿದು ಬಂದರ ಪಾದ ತೊಳೆದು ಮಾಡನ್ನು ಸೇವಾಪೂರ ಅಂತಕ್ಕಂಥದ್ದು ಅದು ನುಡಿ ಬರೆದಿದ್ದಾರೆ. ಅದೇ ರೀತಿ ಯಾಕಂತಾರೆ ಇದನ್ನು ಹಿಡ್ಕೊಂಡ್ಬಿಟ್ಟೆ ಅವರು ಅಂದರೆ ಇದು ವಿನಮಿತ ಅನ್ನೋದರಿಂದ ಉಪಚಾರ ಮುಂಟೆ ಅಂದ್ರೆ ಶಿವಶರಣರು ಏನಾದರೂ ಬಂದಾಗ ಅವ್ರಿಗೆ ಪಾದ ತೊಳೆದು ಸತ್ಕಾರ ಮಾಡಿ ಸೇವೆ ಮಾಡ್ತಕ್ಕಂಥದ್ದು ಅದು ಅತಿಥಿ ಸತ್ಕಾರ, ಅದು ವಿನಮಿತ ಅಂತ ಹೇಳಿಸ್ಕೊತಾರೆ. ವಿನಮಿತ ಅಂದ್ರೆ ಅಲ್ಲಿ ವಿನಯದಿಂದ ಅವ್ರನ್ನ ಸತ್ಕಾರ ಮಾಡ್ತಕ್ಕಂಥದ್ದು. ಈಗ ಬಂದ ಅತಿಥಿಗಳಿಗೆ ಎಲ್ಲನೂ ಸತ್ಕಾರ ಮಾಡಿಬಿಟ್ಟು ಯಥಾರೀತಿ ಸತ್ಕಾರ ಮಾಡಿ ಅದು ಕಠೋರವಾಗಿ ಮಾತಾಡಿ ಕಳಿಸಿದ್ರೆ ಅದು ಸತ್ಕಾರ ಅಂತ ಹೇಳಿಸ್ಕೊತದೇನೋ ಇಲ್ಲ. ಈಗ ನಿನ್ಬಲ್ಲಿ ಏನೇ ಇದಿರಲಿಲ್ಲ ಅಂದ್ರೂ ಕೂಡ ಬಂದು ಅತಿಥಿಗಳಿಗೆ ಬರ್ರಿ ಕೂಡ್ರಿ ನೀವು ಅಂತ ಅಂದ್ಬಿಟ್ಟು ಬರೇ ಏನು ಒಂದು ಒಳ್ಳೆ 4 ಮಾತುಗಳನ್ನ ಹೇಳಿ ಅವ್ರನ್ನ ಸತ್ಕಾರ ಮಾಡಿ ಅದು ಊಟ ಕೊಟ್ಟಿದ್ರೂ ಪರವಾಗಿಲ್ಲ, ಹಂಗೆ ಒಳ್ಳೆ ಮಾತುಗಳನ್ನ ಆಡಿ ವಿನಯದಿಂದ ಅವ್ರಿಗೆ ಹೇಳಿ ಕಳಿಸೋದು ಕೂಡ ಅಲ್ಲಿ ವಿನಮಿತ ಅನ್ನೋದರಿಂದ ಉಪಚಾರ ಮುಂಟೆ ಅಂದರೆ ಅದು ಅಲ್ಲಿ ಶ್ರೇಷ್ಠ ಅಂತ ಹೇಳಿಸ್ಕೊತದ. ನೀವು ಎಷ್ಟೇ ರಾಜಭೋಗಗಳನ್ನು ಮಾಡಿ ಅತಿಥಿ ಸತ್ಕಾರ ಮಾಡಿ ಕೊನೆಗೆ ಯಾವುದೋ ಒಂದು ಕೆಟ್ಟ ಮಾತು ಹೇಳ್ಬಿಟ್ಟು ಕಳಿಸಿದ್ರೆ ಅದು ಸತ್ಕಾರ ಅಂತ ತಿಳಿಸ್ಕೊತದನ್ನು ಇಲ್ಲ. ಅದಕ್ಕಾಗಿ ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂದರೆ ಅಲ್ಲಿ ಅಂದರೆ ಅಲ್ಲಿ ವಿನಯಪೂರ್ವಕವಾಗಿ ಮೃದುವಾದ ಮಾತುಗಳನ್ನಾಡಿ ಅಲ್ಲಿ ಹೇಳಬೇಕಾಗ್ತದ ಅಂತಲ್ಲಿ ಹೇಳ್ತಾರೆ. ವಿನಮಿತ ಅಂದರೆ ಅಲ್ಲಿ ಕಠೋರ ಮಾತುಗಳು ಹೇಳಬಾರ್ದು ಅಂತ. ಅದೇ ರೀತಿ ಒಂದು ಸಲ ಏನಾಗ್ತದ ಅಲ್ಲಿ ಬಸವಣ್ಣನ ಅನುಭವ ಮಂಟಪದಲ್ಲಿ ಹೇಳ್ತಾರೆ, ಅಂದರೆ ಅವರು ತಮ್ಮ ವಿನಯ ತೋರಿಸ್ಕೊಳ್ಳಿಕ್ಕೆ ಏನು ಹೇಳ್ತಾರೆ, ಅವರು ಯಾರು ಭಕ್ತರು ಯಾರಪ್ಪ ಇದರಲ್ಲಿ ಈ ಸಭೆಯಲ್ಲಿ ಅನುಭವ ಮಂಟಪದಲ್ಲಿ ಭಕ್ತರು ಯಾರು ಅಂತಲ್ಲಿ ಪ್ರಶ್ನೆ ಬರ್ತದೆ. ನಾನೊಬ್ಬನೇ ಭಕ್ತ ಅಂತ ಅಲ್ಲಿ ಬಸವಣ್ಣವ್ರು ಹೇಳ್ತಾರಂತ. ನಾನೊಬ್ಬನೇ ಭಕ್ತ ಅಂತಂದ್ರೆ ಅಲ್ಲಿ ಶುದ್ಧವರೆಲ್ಲನೂ ಇದು ಮಾಡ್ತಾರೆ, ಏನಿದು ಹಿಂಗೆ ಅಂತಂದ್ಬಿಟ್ಟು ಹಿಂಗೆ ಬಸವಣ್ಣನೊಬ್ಬನೇ ಭಕ್ತನು ನಾವೇನಲ್ಲನು ಅಂತ ಅವರಿಗೆ ಇದಾಗ್ಬಿಡ್ಲಕತ್ತೆ, ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರೆಲ್ಲರೂ. ಆವಾಗ ಅಂತಾರ ಅವರು ಉಳಿದ ಶಿಷ್ಯರು ಅವರೆಲ್ಲ ಕೊನೆಗೆ ಅಂತಾರ, ಈಗ ಒಬ್ಬ ಭಕ್ತ ಆದ್ರೆ ನಾವೇನಪ್ಪ ಅಂತಲ್ಲಿ ಕೇಳ್ತಾರಂತ. ಅವಾಗ ಕೇಳಿದಾಗ ನೀವು ನನ್ನ ಗುರು ಸಮಾನರು ಅಂತ ಹೇಳ್ತಾರಂತ ಯಾರು ಬಸವಣ್ಣ. ಹಂಗಾಗಿ ಆವಾಗ ಅದನ್ನು ಕೇಳಿಬಿಟ್ಟು ಅವರಿಗೆ ನಾವೇನು ತಿಳ್ಕೊಂಡಿದ್ವಲ್ಲಪ್ಪ ಇವನಪ್ಪ ಅಹಂಕಾರಿ ಅದನ್ನು ಸೊಕ್ಕು ಬಂದದ, ಅದಕ್ಕೆ ತಾನೊಬ್ಬನೇ ಭಕ್ತ ಅಂತ ಹೇಳಕತ್ತೇನ, ನಾವೇನು ಅಲ್ಲೇನೋ ಅನ್ನೋ ಲೆಕ್ಕದಲ್ಲಿ ಆದ್ರೆ ನಮಗೆ ಎಂಥ ಸ್ಥಾನ ಕೊಟ್ಟನಲ್ಲ ಅಂತಂದು ಅವರಿಗೆ ಇದಾಗ್ತದಂತ, ಏನೋ ನಾಚಿ ತಲೆ ತಗ್ಸ್ತಾರಂತ. ಅಂದ್ರೆ ತಾವೇನು ಯಾವ ಥರ ವಿಚಾರ ಮಾಡಿರ್ತಾರ ಅದು ತಪ್ಪು ಅನ್ನೋ ಭಾವನೆ ಅವರಿಗೆ ಉತ್ಪತ್ತಿ ಆಗ್ತದೆ. ಹಾಗಾಗಿ ಉಳಿದ ಶಿಷ್ಯರಿಗೆ ಹಂಗಾಗಿ ಈ ಯಾರು ವಿನಯ ಅಂತಕ್ಕಂಥದ್ದು ಶ್ರೇಷ್ಠ ಗುಣ ಅದು ಇರ್ತಕ್ಕಂಥದ್ದು. ಹಾಗಾಗಿ ಅಂಥ ಬಸವಣ್ಣನ ಹತ್ರನೇ ಅಂಥ ವಿನಯ ಗುಣ ಅಲ್ಲಿ ಇತ್ತು ಅಂತಲ್ಲಿ ಬರ್ಕೊಂಬಂದಾರ. ಆಮೇಲೆ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂತ. ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂದರೆ ತನಗಿಂತಲೂ ಪ್ರಿಯವಾಗಿರ್ತಕ್ಕಂಥದ್ದು, ಅಂದರೆ ಪ್ರೇಮಕ್ಕೆ ಪಾತ್ರವಾಗಿರ್ತಕ್ಕಂಥ ವಿಷಯ ಜಗತ್ತಿನಲ್ಲಿ ಏನಾದರೂ ಆದೇನು ಅಂತಲ್ಲಿ ಪ್ರಶ್ನೆ ಮಾಡ್ತಾರೆ. ತನಗಿಂತಲೂ ಪ್ರಿಯವಾಗಿರ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ತನಗಿಂತಲೂ ಪ್ರಿಯವಾದ ವಸ್ತು ಅಥವಾ ವಿಷಯ ಪ್ರಪಂಚದಲ್ಲಿ ಬೇರೆ ಏನಾದರೂ ಆದೇನು ಅಂತಂದ್ರೆ ಇಲ್ಲ ಅಂತಲೇ ಹೇಳ್ತಾರೆ. ಹೆಂಗಿಲ್ಲ ಅಂತಂದ್ರೆ ಹೆಂಡತಿ ಮಕ್ಕಳು, ಆಮೇಲೆ ದುಡ್ಡು ಧನ ಕನಕ ಮನಿ ಹೊಲ ಇವೆಲ್ಲನೂ ಅದಾವಲ್ಲಪ್ಪ, ಅವೆಲ್ಲನೂ ಪ್ರೇಮಕ್ಕೆ ಪಾತ್ರ ಆಗಿಲ್ಲೇನು ಅಂತ ಏನಾದರೂ ಅಂದ್ರೆ ಈಗ ಅವನ್ನೆಲ್ಲದ್ರ ಬಗ್ಗೆ ಈ ಹೊಲ ಮನಿ ಆಸ್ತಿ ಪಾಸ್ತಿ ಅವೆಲ್ಲದ್ರ ಮೇಲೆ ಇದ್ದರೂ ಕೂಡ ಅವೆಲ್ಲನೂ
ತನಗಿಂತ ಕನಿಷ್ಠನೇ ಅದಾವ, ತನಗಿಂತನೂ ಕನಿಷ್ಠನೇ ಅದಾವ ಅಂತಲ್ಲಿ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ಈಗ ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡೋದು, ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡೋದು, ಇವೆಲ್ಲನೂ ತನ್ನ ಸ್ವಂತ ಸುಖಕ್ಕಾಗಿ ಮಾಡೋದೇ ಹೊರತು ಆ ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡೋದು ಅಲ್ಲ, ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡೋದೂ ಅಲ್ಲ. ಅದೇ ರೀತಿ ಮಕ್ಕಳ ಮೇಲೇನೂ ಪ್ರೀತಿ ಮಾಡೋದಲ್ಲ, ತನ್ನ ಸುಖಕ್ಕೋಸ್ಕರ ಮಾಡ್ತಕ್ಕಂಥದ್ದು, ಆ ರೀತಿ ಇರ್ತಕ್ಕಂಥದ್ದು. ಅಂದರೆ ಇವೆಲ್ಲನೂ ಈಗ ಯಾವ ರೀತಿ ಅಂತಂದ್ರೆ, ಒಂದು ಇದು ಬರ್ತದೆ, ಯಾವುದೋ ಒಂದು ದೃಷ್ಟಾಂತ ನೋಡ್ಬೋದು. ಒಂದು ಇದರಲ್ಲಿ ಒಂದು ಒಂದು ಹೊಂಡ ಇರ್ತದೆ, ತಗ್ಗಿನಲ್ಲಿ ಅದು ಒಂದು ಇದು ಬಿದ್ದಿರ್ತದೆ, ಅಲ್ಲಿ ನೀರು ನೀರು ಒಂದು ರೌಂಡ್ ಇದ್ದದ್ದು ಒಂದು ತಗ್ಗಿರ್ತದೆ, ಅಲ್ಲಿ ಆ ಒಂದು ಮಂಗನ ಮರಿ ಅಲ್ಲಿ ನೀರಾಗಿ ಸಿಕ್ಕಿಬಿದ್ದಾಗ ಅದು ನೀರಿನಲ್ಲಿ ಹಂಗೆ ಬೀಳ್ತಾ ಇರ್ತದೆ, ತಗ್ಗಿನಲ್ಲಿ ತುಂಬ್ತಾ ಇರ್ತಾವೆ ನೀರು. ಆವಾಗ ಏನು ಮಾಡ್ತದೆ ಅದು ಮಂಗ ತನ್ನ ಮರಿನ ಎತ್ಕೊಂಡು ನಿಲ್ತದೆ. ಅದು ಎತ್ಕೊಂಡು ನಿಂತು ನೀರು ಬಂದಂಗೆಲ್ಲನೂ ಅದು ಮರಿನ ರಕ್ಷಣೆ ಮಾಡ್ಲಿಕ್ಕೆ ನೋಡ್ತದ. ಅದ್ರದ್ದು ಎದೆ ಮಟ್ಟ ನೀರು ಬಂದಾಗ ಅದಕ್ಕೆ ಕಳವಳ ಉಂಟಾಗಿ ಕೊನೆಗೆ ಅದು ಬಾಯಿತನೂ ನೀರು ಬಾಯಿತನೂ ನೀರು ಬಂದಾಗ ಏನು ಮಾಡ್ತದ, ಅದು ತನ್ನ ತಲೆನೂ ಮುಣುಗ್ಲಕತ್ತಿದ ಅಂದ ತಕ್ಷಣವೇ ಆ ಮರಿನ ಕೆಳಗಾಕಿ ಆ ಮರಿ ಮೇಲೆ ನಿಂತುಬಿಡ್ತದಂತ. ಅಂದ್ರೆ ಇಲ್ಲಿ ಆ ಮರಿ ಮೇಲೆ ಪ್ರೀತಿ ಇತ್ತು ಅನ್ನೋದಕ್ಕೆ ಪ್ರೀತಿ ಇಲ್ಲ. ತನ್ನ ವಿಷಯಕ್ಕೆ ಬಂದಾಗ ಆ ಮರಿನೂ ಕೂಡ ಲೆಕ್ಕಕ್ಕಿಲ್ದಂಗೆ ಆಗ್ಬಿಡ್ತದ. ಆ ಮರಿ ಕೂಡ ಲೆಕ್ಕಕ್ಕಿಲ್ದಂಗೆ ಆಗ್ಬಿಡ್ತದ. ತನಗಿಂತನೇ ಪ್ರಿಯವಾಗಿರ್ತಕ್ಕಂಥ ವಿಷಯ, ವಸ್ತು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಮರಿನೂ ಕೂಡ ಲೆಕ್ಕಕ್ಕಿಡ್ಲಾರ್ದೇ ಅದನ್ನು ಕೂಡ ಕೆಳಗೆ ಹಾಕಿ ಅದ್ರ ಮೇಲೆ ನಿಂತು ಬಿಡ್ತದೆ, ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ. ಇದು ದೃಷ್ಟಾಂತ. ಅದೇ ರೀತಿ ತನಗಿಂತ ಪ್ರಿಯವಾಗಿರ್ತಕ್ಕಂಥ ವಿಷಯ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಈಗ ಯಾವುದೇ ಒಂದು ಸಣ್ಣ ಮಗು ಇರ್ತದೆ, ಸಣ್ಣ ಮಗುನ ಯಾರೋ ಒಂದು ಮಗುನ ಮುದ್ದಾಡಬೇಕಂತ ಅವನಿಗೆ ಇಚ್ಛೆ ಆಗ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಮುದ್ದಾಡಬೇಕಂತ ಇಚ್ಛೆ ಆದ ತಕ್ಷಣ ಅವನು ಗಡ್ಡ ಆ ಮಗುವಿಗೆಂದು ಚುಚ್ಚಲೇನು, 3 ದಿವಸ ಆದಮೇಲೆ ಬೆಳೆದಿರ್ತಾವಲ್ಲ, ಪಪ್ಪಿ ಕೊಡೋಕೆ ಅದು ಮಾಡ್ಲಕ್ಕ ನೋಡ್ತಾರೆ. ಮುದ್ದು ಮಾಡ್ಲಕ್ಕ ಆ ಮುದ್ದು ಮಾಡ್ಲಕ್ಕೆ ಹೋಗಿ ಅದು ಮಗು ಅಳ್ತಾ ಇರ್ತದೆ, ಹತ್ರ ಕೂಡ ಲೆಕ್ಕಕ್ಕೆ ಇಡಲ್ಲವ. ಲೆಕ್ಕಕ್ಕೆ ಇಡಲಾರ್ದೇ ಅದನ್ನೇನು ಮಾಡ್ತಾನೆ, ಅದು ಮುದ್ದು ಮಾಡ್ಲಕ್ಕೆ ನೋಡ್ತಾನೆ. ನಾವು ಯಾಕಂದ್ರೆ ತನ್ನ ಸುಖಕ್ಕೋಸ್ಕರ ಅವನು ಅಲ್ಲಿ ಆ ಕೆಲಸ ಮಾಡ್ತಾನೆ. ಅದು ಮಗುವಿಂದ ಏನು ಲೆಕ್ಕಕ್ಕಿರಲ್ಲ. ಮಗುವಿನ ಮೇಲೆ ಪ್ರೀತಿ ಇದ್ರೆ ಹಂಗೆ ಮಾಡ್ತಾ ಇದ್ನೇನು ಇಲ್ಲ, ಅದು ಹತ್ತ ತಕ್ಷಣ ಬಿಟ್ಟುಬಿಡ್ತಿದ್ದ. ಆದರೂ ಕೂಡ ಅದನ್ನು ಮುಂದುವರಿಸ್ತಾನ. ಹಂಗಾಗಿ ಅದನ್ನು ತನಗಿಂತ ಪ್ರಿಯವಾಗಿರ್ತಕ್ಕಂಥ ವಸ್ತು ವಿಷಯ ಬೇರೆ ಇಲ್ಲ. ಅದಕ್ಕಾಗಿ ತನ್ನ ಸುಖಕ್ಕೋಸ್ಕರ ಅವನು ಮಾಡೋದು. ಆಮೇಲೆ ಇದು ಎಲ್ಲನೂ ಬಂತು. ಕೊನೆಗೆ ಏನಾಗ್ತದೆ, ಒಂದು ಸಲ ಯಾವುದು ಈ ದುಡ್ಡಿನಿಂದ ಸುಖ ಅದೇನಂತೀರಿ, ದುಡ್ಡಿನಿಂದನೂ ಸುಖ ಇಲ್ಲ, ಭೋಗ ಪದಾರ್ಥಗಳಿಂದನೂ ಸುಖ ಇಲ್ಲ. ಆಮೇಲೆ ಈಗ ಬೇರೆ ಬೇರೆ ಹೊಲ ಮನೆ ಅದರಿಂದನೂ ಸುಖ ಅದೇನು, ಅದರಿಂದನೂ ಸುಖ ಇಲ್ಲ. ಯಾಕೆ ಸುಖ ಇಲ್ಲ ಅಂತಂದ್ರೇನು, ಯಾವುದೋ ಒಂದು ರೋಗ ರುಜಿನ ಬರ್ತದೆ ಶರೀರಕ್ಕೆ ರೋಗ ರುಜಿನ ಬಂದಾಗ ಎಷ್ಟೇ ದುಡ್ಡು ಖರ್ಚಾಗಲಿ ನನ್ನ ಶರೀರ ಗುಣ ಆಗಬೇಕು, ರೋಗ ವಾಸಿ ಆಗಬೇಕು ಅಂತ ದುಡ್ಡೆಲ್ಲ ಖರ್ಚು ಮಾಡಿ ತೋರಿಸ್ಕೊಂಡು ಕೊನೆಗೆ ಏನಾಗ್ತದೆ, ಯಾವುದೋ ಒಂದು ಅಂದರೆ ಅಲ್ಲಿ ದುಡ್ಡಿನ ಮೇಲೂ ಇದಾಗಲ್ಲ, ಅದನ್ನು ಹೋಯ್ತು, ದುಡ್ಡನ್ನು ಹೋಗ್ತದೆ. ಹೊಲ ಮನೆಯೂ ಕೂಡ ಮಾರಿ ಇದು ಮಾಡ್ತಾರೆ. ಕೆಲವೊಂದು ವಿಷಯದಲ್ಲಿ ಹೊಲ ಮನೆ ಕೂಡ ಮಾರಿ ದುಡ್ಡು ಸಂಪಾದನೆ ಮಾಡಿ ಏನೋ ಮಾಡ್ತಾರೆ. ಹಂಗೂ ಆಗ್ತದೆ. ಯಾವುದೋ ಒಂದು ಶರೀರದಲ್ಲಿ ಯಾವುದೋ ಒಂದು ಅಂಗಕ್ಕೆ ಅಥವಾ ಕೈಗೋ ಕಾಲಿಗೋ ಏನಾದರೂ ರೋಗ ಅಥವಾ ಗಡ್ಡೆ ಏನಾದರೂ ಆಗಿದ್ರೆ ಅದನ್ನು ಅದು ಕೈ ಕಟ್ ಮಾಡಿದ್ರೆ ನಿನ್ನ ಜೀವ ಉಳಿತದಪ್ಪ, ಅಥವಾ ಕಾಲು ಕಟ್ ಮಾಡಿದ್ರೆ ನಿನ್ನ ಜೀವ ಉಳಿತದ ಅಂತ ಹೇಳಿದಾಗ ಏನೋ ಆಗಿರ್ತದೆ, ಗ್ಯಾಂಗ್ರೀನ್ ಟೈಪೋ ಅಥವಾ ಏನು ಟೈಪ್ ಆಗಿದ್ದಾಗ
ಅದು ಗ್ಯಾಂಗ್ರೀನ್ ಟೈಪ್ ಆಗಿರ್ತದೆ, ಅದು ಕೊಳ್ತು 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 ಹೋಗಿರ್ತದೆ. ಆವಾಗ ನಿಂದು ಅದು ಆ ಅಂಗ ಕಟ್ ಮಾಡಬೇಕು. ಮಾಡದೇ ಇದ್ದರೆ ನಿಂದು ಮೈ ತುಂಬ ವಿಷ ತುಂಬ್ಕೊಂಡ್ಬಿಡ್ತದೆ. ತುಂಬಿಕೊಂಡು ನಿನ್ನ ಪ್ರಾಣಕ್ಕೆ ಹೋಗ್ತದೆ, ಸಂಚಕಾರ ಬರ್ತದೆ. ಅದಕ್ಕಾಗಿ ಅದನ್ನು ತೆಗಿಬೇಕು ಅಂದಾಗ ಅದನ್ನು ತೆಗೀರಿ ಫಸ್ಟ್ ಅಂತ ಹೇಳ್ಬಿಡ್ತಾನೆ. ತೆಗೀರಿ ಅಂತಂದ್ರೆ ತೆಗಿತಾನೆ. ಅಂಗದ ಮೇಲೆ ಪ್ರೀತಿ ಇದ್ರೆ ಕಾಲಿನ ಮೇಲೆ ಪ್ರೀತಿ, ಕಾಲು ಕಟ್ಟಾಯಿತು, ಆಮೇಲೆ ಕೈನೂ ತೆಗಿತಾರೆ. ಕೈ ಮೇಲೆ ಹುಣ್ಣು ಗಿಣ್ಣಾದರೆ ಅದನ್ನು ತೆಗಿತಾರೆ. ಕೊನೆಗೆ ಏನಾಗ್ತದೆ, ಎಲ್ಲ ಒಂದು 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 ಅಂಗ ಹೋಗಿ ತೆಗೆದ್ರೆ ನಾವು ಉಳಿತೀನಿ ಅಂತ ಆ ಭಾವನೆ ಇರ್ತದೆ. ಅದು ಆ ಭಾವನೆ ಇದ್ರ ಸಲುವಾಗಿ ತಾನು ಹೇಳ್ತಾನೆ, ಅದನ್ನು ತೆಗೀರಿ ಪರವಾಗಿಲ್ಲ, ನಾನು ಉಳಿದ್ರೆ ಸಾಕು ಅಂತ ಆ ಲೆಕ್ಕ. ಕೊನೆಗೆ ಏನಾಗ್ತದೆ ಒಂದೊಂದು ಸಲ ಯಾವ ರೀತಿ ಅಂತಂದ್ರೆ ತನ್ನ ಪ್ರಾಣಕ್ಕೂ ಅಲ್ಲಿ ಬೆಲೆ ಇಲ್ದಂಗೆ ಮಾಡ್ಕೋತಾನೆ. ಹೆಂಗಂತಂದ್ರೆ ಯಾವುದೋ ಒಂದು ಕಾಯಿಲೆ ವ್ಯಾಪಿಸ್ಕೊಂಡಾಗ, ನಿರಂತರವಾದ ಕಾಯಿಲೆ ಇದ್ದಾಗ ಅದರಿಂದ ಬಳಲ್ತಾ ಇರ್ತಾನೆ. ಆ ಕಾಯಿಲೆ ಯಾವಾಗೂ ವಾಸಿ ಆಗಲ್ಲ ಅಂತ ಗೊತ್ತಾದಾಗ ನಾನು ಈ ಪ್ರಾಣ ಹೋದರೆ ಸಾಕಪ್ಪ ಅಂತ ಆ ಸ್ಥಿತಿಗೂ ಬಂದುಬಿಡ್ತಾನೆ. ಪ್ರಾಣ ಹೋದರೂ ಸಾಕು, ಆವಾಗ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ಲೆಕ್ಕದಲ್ಲಿ ಬರ್ತಾನವ. ಹಾಗಾಗಿ ಆ ಪ್ರಾಣಕ್ಕೂ ಅಲ್ಲಿ ಲೆಕ್ಕಕ್ಕಿಲ್ದಂಗೆ ಆಗ್ಬಿಡ್ತದೆ. ಹಾಗಾಗಿ ಈ ರೀತಿ ಇರೋ ವಿಷಯಗಳಲ್ಲಿ ನಿನಗೆ ಪ್ರೇಮ ಅದೇನು, ಆತ್ಮನ ಮೇಲೆ ಪ್ರೇಮ ಇರ್ತಕ್ಕಂಥದ್ದು. ನಿನಗಿಂತ ಪ್ರಿಯವಾದ ವಿಷಯ ಅಂದ್ರೇನು, ನಿನ್ನ ಆತ್ಮನಿಗಿಂತ ಬೇರೆ ಯಾವುದು ವಿಷಯ ಇಲ್ಲ. ಆತ್ಮನ ಮೇಲೆ ಪ್ರೇಮ ಇರೋದಕ್ಕಿಂತ ಬೇರೆ ಯಾವುದ್ರ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಅಲ್ಲಿ ದೃಢ ಆಗ್ತದ. ಅದು ಇದಾಗ್ತದ, ನಿನಗೆ ಅಲ್ಲಿ ನಿರೂಪಣೆ ಆಗ್ಬಿಡ್ತದ ಅಂತಲ್ಲಿ ಹೇಳ್ತಾರೆ. ಅಂದ್ರೆ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ, ಅಂದ್ರೆ ತನ್ನ ಆತ್ಮನಿಗಿಂತ ಪ್ರಿಯ ಆಗಿರ್ತಕ್ಕಂಥ ವಸ್ತು ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ಲ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಇನ್ನು 4ನೇ ನೋಡಿ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದೆ ಶುಭ ತೀರ್ಥ ಮುಂಟೆ, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಮಿನ್ನುಂಟೆ, ಮಮಕಾರದಿಂದೆ ಮಿಕ್ಕಿನ ಬಂಧ ಮುಂಟೆ ಅಂತಕ್ಕಂಥದ್ದು. ಇದು 4ನೇ ನೋಡಿ. ಅದರಲ್ಲಿ ಮೊದಲನೇದು ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತಕ್ಕಂಥದ್ದು. ಕ್ಷಮೆ ಅಂದ್ರೇನು, ಅಲ್ಲಿ ಮನಸ್ಸಿನ ನಿಗ್ರಹ ಅಂತಕ್ಕಂಥ ಹೇಳ್ಸ್ಕೊತದ. ಮನಸ್ಸಿನ ನಿಗ್ರಹ, ಕ್ಷಮೆ ಅಂದ್ರೇನು, ಮನಸ್ಸಿನ ನಿಗ್ರಹ. ಮನಸ್ಸಿನ ನಿಗ್ರಹ ಅಂತಂದ್ರೆ ಏನು, ಈ ಸಾಧನ ಚತುಷ್ಟಯಗಳು ಅಂತ ಹೇಳ್ತಾರೆ. ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಅಂತಕ್ಕಂಥದ್ದು. ಈಗ ಮೋಕ್ಷಕ್ಕೆ ಯಾವುದು ಸಾಧನ ಅಂದ್ರೆ ಕ್ಷಮೆ ಅಂತ, ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಕ್ಷಮೆ ಅಂತ ಹೇಳಿದ ತಕ್ಷಣ ಕ್ಷಮೆ ಆದಮೇಲೆ ದಮೆ ಬರ್ತಕ್ಕಂಥದ್ದು. ಕ್ಷಮೆ, ದಮೆ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ, ಮುಮುಕ್ಷತ್ವ ಅಂತಕ್ಕಂಥದ್ದು. ಕ್ಷಮೆ, ದಮೆ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ ಅಂತ. ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಅಲ್ಲಿ ಉಪರತಿ ಅಥವಾ ಭಕ್ತಿ ಅಂತ ಹೇಳ್ತಾರೆ. ಅದು ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. 6 ರೀತಿಯಿಂದ ಷಟ್ಕ ಸಂಪತ್ತಿ ಅಂತ ಹೇಳೋದು. ಕ್ಷಮೆ ಅಂತ ಹೇಳಿದ ತಕ್ಷಣ ಅಲ್ಲಿ ಉಳಿದವನು ತೊಗೊಳ್ಬೇಕಾಗ್ತದೆ. ಸಾಧನ ಚತುಷ್ಟಯಗಳು ಅಂತ ಹೇಳ್ತಾರೆ. ಮುಮುಕ್ಷತ್ವ ಪಡಿಲಿಕ್ಕೆ, ಮೋಕ್ಷದ ಅಪೇಕ್ಷೆ ಇದ್ದವರಿಗೆ ಸಾಧನಾ ಚತುಷ್ಟಯಗಳು ಇರಬೇಕಾಗ್ತದೆ ಅಂತ ಹೇಳ್ತಾರೆ. ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಆಮೇಲೆ ಮೋಕ್ಷ, ಮುಮುಕ್ಷತ್ವ ಅಂತಕ್ಕಂಥದ್ದು. ಈಗ ಈ ವಿವೇಕ, ವೈರಾಗ್ಯ, ವಿವೇಕ ಅಂತೂ ಮೊದಲೇ ಬಂದಿರ್ತದೆ. ವಿವೇಕ ಅಂತವ್ರು ಈ ಮಾರ್ಗದಲ್ಲಿ ಬಂದವ್ರಿಗೆ ಅಂದರೆ ಆತ್ಮ ಅನಾತ್ಮ, ಆತ್ಮ ಯಾವುದು ಅನಾತ್ಮ ಯಾವುದು ತಿಳ್ಕೊಳ್ಬೇಕು, ಮಾಡಬೇಕು ಅಂತಕ್ಕಂಥ ಭಾವನೆ ಬಂದಿರ್ತದೆ. ಆಮೇಲೆ ವೈರಾಗ್ಯನೂ ಕೂಡ ಅಲ್ಲಿ ಪ್ರಾಪ್ತಿ ಆಗ್ತದೆ. ಅದಾದಮೇಲೆ ಕ್ಷಮೆ ಅಂತಕ್ಕಂಥದ್ದು ಏನಾಗ್ತದೆ, ಅಲ್ಲಿ ಮನಸ್ಸಿನ ನಿಗ್ರಹ ಮಾಡ್ತಕ್ಕಂಥದ್ದು. ಮನಸ್ಸಿನ ನಿಗ್ರಹ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಸಾಧನೆ. ಅದು ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದೇನು, ಮನಸ್ಸನ್ನು ಒಂದೇ ಏಕಾಗ್ರತೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆ ನಿಲ್ಲಲ್ಲ ಅದು ಮನಸ್ಸು ಅಂತಕ್ಕಂಥದ್ದು. ಒಂದು ಕಡೆ
ನಿಲ್ಲಲ್ಲ. ಯಾಕಂದ್ರೆ ಭಾಳ ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬರೆದಿದ್ದಾರೆ, ಆಗೋದು ಅನ್ನೋ ಒಂದು ಕ್ಷಣವಾದರೂ ಮನಸ್ಸನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಅನ್ನೋ ಲೆಕ್ಕದಲ್ಲಿ. ಹಾಗಾಗಿ ಅಂದರೆ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಸಾಧನೆ ಆಗ್ತದೆ. ಕ್ಷಮೆ ಅಂತಕ್ಕಂಥದ್ದು ಈಗ ಮನಸ್ಸಿನ ನಿಗ್ರಹ ಅಂದರೆ ಕ್ಷಮೆ ಅಂತಕ್ಕಿಂತ ಕ್ಷಮೆಗಿಂತಲೂ ಮೋಕ್ಷಕ್ಕೆ ಸಾಧನೆ ಬೇರೆ ಏನಾದರೂ ಆದೇನೂ ಇಲ್ಲ. ಯಾಕಂದ್ರೆ ಮನಸ್ಸು ಶಾಂತವಾಗಿ ಸಮಾಧಾನವಾಗಿ ಏನಾದರೂ ಇದ್ರೆ ಅದೇ ಕ್ಷಮೆ ಅಂತ ಹೇಳ್ಸ್ಕೊತದ. ಮನಸ್ಸಿಗೆ ಶಾಂತವಾಗಿದ್ದಾಗ ಅಲ್ಲಿ ಸಂತೋಷ ಶಾಂತಿ ಪ್ರಾಪ್ತಿ ಆಗ್ತವೆ. ಅದು ಮನಸ್ಸು ಶಾಂತಿ ಇದ್ದಾಗ ಮಾತ್ರ ಇವೆಲ್ಲ ಪ್ರಾಪ್ತಿ ಆಗ್ತವೆ, ಶಾಂತಿ ಸಂತೋಷಗಳು ಅಂತಕ್ಕಂಥವು. ಹಾಗಾಗಿ ಈ ಮನಸ್ಸನ್ನು ಏಕಾಗ್ರತೆ ಇದ್ದಾಗ ಮಾತ್ರ ಈ ಶಾಸ್ತ್ರನ ತಲೆಗೆ ಹತ್ತದ. ಈಗ ಕೆಲವರು ಏನಾದ್ರೆ ಮೋಕ್ಷಕ್ಕೆ ಸಾಧನ ಅಂತ ಕೂಡ ಹೇಳ್ಸ್ಕೊತಾರೆ. ಈ ತತ್ವಮಸಿ ಅಂತ ಏನು ಮಹಾವಾಕ್ಯಗಳು ಅದಾವ ಅದನ್ನೆಲ್ಲ ಮಹಾವಾಕ್ಯಗಳ ಶ್ರವಣ ಅದು ಮೋಕ್ಷಕ್ಕೆ ಸಾಧನ ಆಗ್ತದೆ ಅಂತ ಹೇಳ್ತಾರೆ. ಯಾವುದೇ ಇದ್ದರೂ ಕೂಡ ಮನಸ್ಸು ಒಂದು ಸಮಾಧಾನ ಇಲ್ಲ ಅಂತಂದ್ರೆ ಯಾವ ಸಾಧನವೂ ಆಗಲ್ಲ. ಯಾಕಂದ್ರೆ ಈಗ ಯಾರೋ ಒಬ್ಬ ಮನುಷ್ಯ ಶ್ರವಣಾದಿಗಳನ್ನು ಮಾಡಿದ್ರೆ ದುಃಖ ಎಲ್ಲನೂ ಬಿಡುಗಡೆಯಾಗಿ ಮನುಷ್ಯನಿಗೆ ಸುಖ ಪ್ರಾಪ್ತ ಆಗ್ತದೆ ಅಂತ ಕೇಳಿಬಿಟ್ಟು ಏನು ಮಾಡ್ತಾನೆ, ಪ್ರತಿನಿತ್ಯ ಎಲ್ಲಿ ಮಹಾತ್ಮರು ಎಲ್ಲಿ ಶಾಸ್ತ್ರ ಹೇಳ್ತಾರ ಅಲ್ಲಿ ಬಂದು ಕೇಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಯಾಕೆ ಮನಸ್ಸು ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ಟು ಹೊಂಟು ಬಿಡ್ತಾನವ, ಮನಸ್ಸು ಸಮಾಧಾನ ಇಲ್ಲ ಅಂತಂದ. ಈಗ ಆಮೇಲೆ ಅವನು ಹಂಗೆ ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ರೆ ಹಂಗೆ ಹೋಗ್ಬಿಟ್ರೆ ಏನಾಗ್ತದ, ಅಲ್ಲಿ ಸಾಧನ ನಡೆಯಂಗಿಲ್ಲ, ಸಾಧನ ಮುಂದುವರಿಯಂಗಿಲ್ಲ. ಅದಕ್ಕಾಗಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಕ್ಷಮೆಯನ್ನು ಸಾಧಿಸ್ಬೇಕಾಗ್ತದ. ಈಗ ಸಾಧಿಸಿದಾಗ ಮಾತ್ರ ಇವೆಲ್ಲ ಸತ್ಸಂಗ ಇವೆಲ್ಲನೂ ಮಾಡ್ಲಿಕ್ಕಾಗ್ತದೆ. ಸತ್ಸಂಗ ಅಂತಕ್ಕಂಥದ್ದು ಇವೆಲ್ಲನೂ ಏನು ಅದೇ ರೀತಿ ಯಾವುದು ಈ ಕರ್ಮ ಉಪಾಸನ ಜ್ಞಾನ ಅಂತೇನು ಹೇಳ್ತಾರೆ ಆ ರೀತಿ ಕರ್ಮಕಾಂಡ ಸತ್ಸಂಗ ಇವೆಲ್ಲ ಮಾಡೋದೆಲ್ಲ ಕರ್ಮಪರವಾಗಿರ್ತಕ್ಕಂಥವು. ಇವೆಲ್ಲನೂ ಮಾಡಿಕೊಂಡು ಅಲ್ಲಿ ವಿವೇಕ ವೈರಾಗ್ಯ ಅಂತಕ್ಕಂಥದ್ದು ಸಾಧನೆ ಮಾಡಿಕೊಂಡು ಆಮೇಲೆ ಕ್ಷಮೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಈ ಕ್ಷಮೆ ಅಂತಕ್ಕಂಥದ್ದು ಪ್ರಾಪ್ತಿಯಾದಾಗ ಉಳಿದುವೆಲ್ಲನೂ ತಾನೇ ಅಲ್ಲಿ ಅನುಸರಿಸ್ಕೊಂಡ್ಬಿಡ್ತಾವು. ಹಾಗಾಗಿ ಕ್ಷಮೆ ಅಂತಕ್ಕಂಥದ್ದು ಬಹಳ ಭಾಳ ಮುಖ್ಯ. ಈಗ ಯಾಕಂದರೆ ಶರೀರ ಇಲ್ಲಿ ಕುಂದ್ರಿಸ್ಬಿಟ್ಟು ಮನಸ್ಸನ್ನು, ಕ್ಷಮೆ ಅಂತಂದ್ರೇನು, ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು, ಒಂದೇ ಕಡೆ ನಿಲ್ಲಿಸ್ತಕ್ಕಂಥದ್ದು. ಈಗ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಿದಾಗ ಮಾತ್ರ ಶಾಸ್ತ್ರ ಹಿಡಿತದ. ಈಗ ಶರೀರ ಒಂದು ಕಡೆ ಕುಂತಿರ್ತದೆ, ಮನಸ್ಸು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ರ ನಾವು ಶರೀರ ಇಲ್ಲಿ ಕುಂದ್ರಿಸಿ ಅಲ್ಲಿ ಕೇಳೋದು ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ತಾ ಇತ್ತಂದ್ರೆ ಅದು ಶಾಸ್ತ್ರ ಹಿಡಿತದೇನು? ಖಂಡಿತ ಹಿಡಿಯಂಗಿಲ್ಲ. ಹೆಂಗಾಗ್ತದೆ ಅಂತಂದ್ರೆ ಅಲ್ಲಿ ಒಣಗ್ವಾಡಿಗೆ ಹಳ್ಳು ಒಗ್ದಂಗೆ ಆಗ್ತದೆ. ಒಣಗ್ವಾಡಿಗೆ ಹಳ್ಳು ಒಗ್ದ್ರೆ ಏನು, ಅಲ್ಲಿ ಗಾಡಿ ಹಿಡ್ಕೋತದ ಅದು ಹಳ್ಳು ಒಗ್ದಾಗ ಅದು ಹಂಗೆ ಬಿದ್ದು ಬಿಡ್ತದೆ ಹಿಡಿಲಾರ್ದ. ಅದೇ ಹಸಿಗೆ ಓಡಿದ್ರೆ ನೀನು ಹಳ್ಳು ಒಗ್ದದ್ದು ತಕ್ಷಣದಲ್ಲಿ ಹಿಡ್ಕೊಂಬಿಡ್ತದೆ. ಅಲ್ಲಿ ಯಾವ ರೀತಿ ಆ ರೀತಿ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ತೈಲ ಬುದ್ಧಿ ಇರ್ಬೇಕಂತ ಹೇಳ್ತಾರೆ. ತೈಲ ಬುದ್ಧಿ ಯಾವಾಗ ಪ್ರಾಪ್ತಿ ಆಗ್ತದ? ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಸತ್ವಗುಣ ಅಲ್ಲಿ ಮೇಲ್ಮುಖವಾದಾಗ ಮಾತ್ರ ಈ ಶಾಸ್ತ್ರ ಕೇಳಕ್ಕೆ ಸಾಧ್ಯ ಆಗ್ತದ, ಯೋಗ್ಯ ಆಗ್ತದ. ಆ ರೀತಿ ಕ್ಷಮೆ ಅಂತಕ್ಕಂಥದ್ದು ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಆ ಮನಸ್ಸನ್ನು ಒಂದೇ ಏಕಾಗ್ರ ಚಿತ್ತ ಮಾಡ್ಕೊಂಡು ಕೇಳಿದಾಗ ಮಾತ್ರ ಇದು ಶಾಸ್ತ್ರ ಅಂತಕ್ಕಂಥದ್ದು ಪ್ರಾಪ್ತಿ, ಅಂದರೆ ಕೇಳಕ್ಕೆ ಶ್ರವಣ ಮಾಡಲಿಕ್ಕೆ ಯೋಗ್ಯ ಆಗ್ತದ. ಶ್ರವಣ ಮಾಡಲಿಕ್ಕೆ ಗುರು ಶಾಸ್ತ್ರಾದಿಗಳನ್ನು ಶ್ರವಣ ಮಾಡಲಿಕ್ಕೆ ಆಗ್ತದ. ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಶರಣಾಗತರಾಗಿ ಹೋಗಿ ಅಲ್ಲಿ ಅವ್ರು ಹೇಳ್ತಕ್ಕಂಥ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡಿದಾಗ ಅದು ಯಾವಾಗ ಮಾಡಬೇಕು ಅಂದರೆ ಇದೆಲ್ಲನೂ ಸರಿಯಾಗಿರ್ಬೇಕಂತಂದ್ರೇನು, ಏಕಾಗ್ರ ಚಿತ್ತವಾಗಿರಬೇಕು. ನಾನು ಅದನ್ನು ಕೇಳಬೇಕು, ತಿಳ್ಕೋಬೇಕು, ಅದು ಏನದ ತಿಳ್ಕೋಬೇಕು ಅಂತ ಆ ಭಾವನೆ ಉತ್ಕಟ ಇಚ್ಛೆ ಇದ್ದ ಯಾರಿಗಿರ್ತದ ಅವರಿಗೆ ಇದು ಪ್ರಾಪ್ತಿ ಆಗ್ತದ. ಅಂಥವ್ರು ಮಾತ್ರ ಇದು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಕೇಳಲಿಕ್ಕೆ ಯೋಗ್ಯ ಆಗ್ತದ. ಒಂದು ವೇಳೆ ಅದು ಮನಸ್ಸು ಏಕಾಗ್ರತೆ ಇರಲಿಲ್ಲ ಅಂದ್ರೆ
ನೀವು ಎಲ್ಲೇ ಕುಂತು ಕೇಳಿದ್ರು ಕೂಡ, ಎಷ್ಟೇ ಕುಂತು ಕೇಳಿದ್ರು ಕೂಡ ಅದು ಯೋಗ್ಯ ಆಗಂಗಿಲ್ಲ. ನೀನು ಎಷ್ಟೇ ವರ್ಷ ಕೇಳ್ರಿ, ಎಷ್ಟೇ ಶಾಸ್ತ್ರ ಕೇಳ್ರಿ, ಮನಸ್ಸು ಏಕಾಗ್ರತೆ ಇರಲಿ ಅಂದ್ರೆ ಅದು ಏನು ಪ್ರಯೋಜನ ಆಗಲ್ಲ, ಶಾಸ್ತ್ರ ಪ್ರಯೋಜನ ಆಗಂಗಿಲ್ಲ. ಆ ರೀತಿ ಇರ್ತಕ್ಕಂಥದ್ದು. ಹಂಗಾಗಿ ನಾವು ಮನಸ್ಸನ್ನು ಏಕಾಗ್ರತೆ ಮಾಡ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ. ಹಾಗಾಗಿ ಮನಸ್ಸನ್ನು ಏಕಾಗ್ರತೆ ಮಾಡ್ತಕ್ಕಂಥದ್ದು. ಆವಾಗ ಸತ್ವಗುಣ ಅಲ್ಲಿ ನೆಗ್ಗಿನ ಮುಳ್ಳು ಥರ ಅಂತಲೇ ಹೇಳ್ತಾರೆ. ಈಗ ಸತ್ವ ರಜ ತಮೋ ಗುಣಗಳು ಅಂತ ಹೇಳ್ತಾರೆ. ತಮೋ ಗುಣ ಮತ್ತು ರಜಗುಣ ಎರಡೂ ಕೆಳಗೆ ಬಿದ್ದು ಸತ್ವಗುಣ ಮಾತ್ರ ಮೇಲೆ ಎದ್ದಿರ್ತದೆ. ನೆಗ್ಗಿನ ಮುಳ್ಳು ಅಂತಾರೇನು, ಎರಡು ಮುಳ್ಳು ಕೆಳಗಿರ್ತಾವೆ, ಒಂದು ಮುಳ್ಳು ಮೇಲಿರ್ತದೆ, ನೆಗ್ಗಿನ ಮುಳ್ಳು ಅಂತ ಹೇಳ್ತಾರೆ. ಈಗ ಸತ್ವಗುಣ ಮೇಲಿದ್ದಾಗ ತಮೋಗುಣ ಮತ್ತು ರಜಗುಣ ಅಲ್ಲಿ ಕೆಳಗೆ ಬಿದ್ದಿರ್ತವೆ. ಅಂದ್ರೆ ಆ ರೀತಿ ಇದ್ದಾಗ ಮಾತ್ರ ಅಲ್ಲಿ ಶಾಸ್ತ್ರ ಹಿಡ್ಕೊತದ ಅಂದರೆ ಅಲ್ಲಿ ಯಾವ ರೀತಿ ಹಿಡ್ಕೊತದ ಅಂದ್ರೇನು, ಅಲ್ಲಿ ತೈಲ ಬುದ್ಧಿಗೆ ಸಮನಾಗಿರ್ತದ ಬುದ್ಧಿ. ತೈಲ ಬುದ್ಧಿ ಅಂದ್ರೇನು, ಅಲ್ಲಿ ಪೆಟ್ರೋಲ್ ಇದ್ದಂಗೆ, ಅಲ್ಲಿ ಕಡ್ಡಿ ಗೀರಿದ ತಕ್ಷಣ ಹತ್ಕೊಳ್ತಕ್ಕಂಥದ್ದು. ಅಂದರೆ ಅಷ್ಟು ಶಾಸ್ತ್ರಜ್ಞಾನ ಅವ್ರಿಗೆ ತಕ್ಷಣವೇ ಹಿಡಿತದ, ಹತ್ತದ. ಅದೇ ಚರ್ಮ ಬುದ್ಧಿ ಮತ್ತು ಘೃತ ಬುದ್ಧಿ ಇದ್ರೆ ಅದು ಶಾಸ್ತ್ರ ಅಂತಕ್ಕಂಥದ್ದು ಹಿಡಿಸಂಗಿಲ್ಲ, ಅದು ಹತ್ತಲ್ಲ ಸರಿಯಾಗಿ ಅವರಿಗೆ. ಹೆಂಗಂದ್ರೆ ಚರ್ಮ ಬುದ್ಧಿ ಅಂದ್ರೇನು, ತಮೋಗುಣ ಪ್ರಧಾನ ಆಗಿರ್ತದೆ ಅಲ್ಲಿ. ಚರ್ಮ ಬುದ್ಧಿ ಅಂದ್ರೇನು, ಅಲ್ಲಿ ತಮೋಗುಣ ಅಂತ ಅದು ಪ್ರಧಾನ ಆಗಿರ್ತದೆ. ತಮೋಗುಣ ಪ್ರಧಾನ ಆಗಿದ್ದಾಗ ಏನು ಉಳಿದ ನೆಗ್ಗಿನ ಮುಳ್ಳಿನಲ್ಲಿ ತಮೋಗುಣ ಪ್ರಧಾನ ಆಗಿದ್ರೆ ಉಳಿದು ಯಾವುದು ಸತ್ವಗುಣ ಮತ್ತು ರಜಗುಣ ಕೆಳಗೆ ಬಿದ್ದಿರ್ತವೆ. ಆವಾಗೂ ಕೂಡ ಅದು ಶಾಸ್ತ್ರ ಹತ್ತಲ್ಲ ತಲೆಗೆ. ಅಂದ್ರೆ ಅಲ್ಲಿ ಬರೀ ಮಂದತ್ವ ಇರ್ತದೆ, ಬರೀ ನಿದ್ದೆ ಆಲಸ್ಯ ಇರ್ತದೆ. ಆ ಸ್ಥಿತಿ ತಮೋಗುಣ ಪ್ರಧಾನ ಆಗಿದ್ದಾಗ ಒಂದು ಅಂದರೆ ಆಮೇಲೆ ಇನ್ನೊಂದು ಅಂದರೆ ಎಷ್ಟೇ ಕೇಳಿದ್ರು ಕೂಡ ಅದು ಶಾಸ್ತ್ರ ಅರ್ಥನೇ ಆಗಲ್ಲ ಆ ತಮೋಗುಣ ಪ್ರಧಾನ ಇದ್ದವ್ರಿಗೆ. ಅಂದರೆ ಎಷ್ಟು ನಾವು ಕೇಳ್ತೀವಿ ಅಷ್ಟು ಕೇಳಿದ್ರೂ ಕೂಡ ಒಂದು ಚೂರು ಅದರ ಅರ್ಥ ಐತೇನೋ ಇಲ್ಲ, ಖಂಡಿತ ಅರ್ಥ ಆಗಿಲ್ಲ. ಅಂಥವ್ರಿಗೆ ಏನೋ ತಮೋಗುಣ ಜಾಸ್ತಿ ಅದಂತ ತಿಳ್ಕೊಬೇಕು. ಒಂದು ವೇಳೆ ಅದು ಸ್ವಲ್ಪ ತಿಳಿದಂಗಾಯ್ತು, ಅರ್ಧ ತಿಳಿದಂಗಾಯ್ತು, ಆಮೇಲೆ ಮತ್ತು ಮರ್ತಂಗಾಯ್ತು, ಆ ಥರ ಇದ್ದಾಗ ಅದು ರಜೋಗುಣ ಪ್ರಧಾನ ಆಗಿದೆ ಅಂತ ತಿಳ್ಕೊಬೇಕು. ನೆಗ್ಗಿನ ಮುಳ್ಳಿನಲ್ಲಿ ರಜೋಗುಣ ಮೇಲೆದ್ದದ, ಉಳಿದ ಎರಡು ತಮೋಗುಣ ಮತ್ತು ಸತ್ವಗುಣ ಕೆಳಗೆ ಬಿದ್ದವ ಅಂತ ತಿಳ್ಕೊಬೇಕು. ಈ ರಜೋಗುಣ ಪ್ರಬಲವಾಗಿದ್ದಾಗ ಸ್ವಲ್ಪ ತಿಳಿದಂಗೆ ಆಗ್ತದ ಮತ್ತು ಮರ್ತೋಗ್ಬಿಡ್ತದೆ. ಇದು ರಜೋಗುಣ ಪ್ರಧಾನ ಆಗಿರ್ತಕ್ಕಂಥವ್ರಿಗೂ. ಅದನ್ನು ಯಾಕಂತಂದ್ರೆ ಆಮೇಲೆ ಇದು ಸತ್ವಗುಣ ಪ್ರಧಾನ ಆಗಿದ್ದಾಗ ಮಾತ್ರ ಈ ಶಾಸ್ತ್ರ ಹಿಡಿತಕ್ಕಂಥದ್ದು. ಆವಾಗ ಶರೀರನೂ ಅಲ್ಲೇ ಕೇಳೋ ಏನೋ ಎಲ್ಲಿ ಶಾಸ್ತ್ರ ಹೇಳ್ತಾರ ಅಲ್ಲೇ ಕುಂತಿರ್ತದೆ ಶರೀರ, ಆಮೇಲೆ ಮನಸ್ಸು ಕೂಡ ಅಲ್ಲೇ ಇರ್ತದ. ಅಂಥವ್ರಿಗೆ ಮಾತ್ರ ಈ ಶಾಸ್ತ್ರ ಹಿಡಿತದ, ಅದು ತಿಳಿತದ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಅವ್ರು ಏನು ಹೇಳಿದ್ದು ನಮ್ಗೆ ಅರ್ಥ ಆಗ್ತದ ಮತ್ತು ಸರಿಯಾಗಿ ತಿಳಿಲಕತ್ತದ ಅಂತಂದ್ರೆ ಅಲ್ಲಿ ಸತ್ವಗುಣ ಆದ ಅಂತ ತಿಳ್ಕೊಬೇಕು. ಅವ್ರು ಏನು ಹೇಳ್ದಾರಪ್ಪ ನಮ್ಗೆ ಅರ್ಥನೇ ಆಗೋಲ್ದು, ಒಟ್ಟು ಅರ್ಥನೇ ಆಗೋಲ್ದು ಅಂದ್ರೆ ತಮೋಗುಣ. ಸ್ವಲ್ಪ ತಿಳಿಲಕತ್ತದ ಮತ್ತು ಮರೆತು ಹೋಗ್ಲಕತ್ತದಪ್ಪ ಅಂತಂದ್ರೆ ಅದು ರಜೋಗುಣ ಅಂತ ತಿಳ್ಕೊಬೇಕು. ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ. ಕ್ಷಮೆ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ಒಂದೇ ಕಡೆ ಕುಂದಿರ್ಸೋದು ಭಾಳ ಭಾಳ ಮುಖ್ಯ ಈ ಶಾಸ್ತ್ರದಲ್ಲಿ. ಯಾಕಂತಂದ್ರೆ ಈ ಕ್ಷಮೆ ಇರಲಿಲ್ಲ ಅಂತಂದ್ರೆ ಅಲ್ಲಿ ಯಾವುದು ಕೆಲಸನೂ ಆಗಂಗಿಲ್ಲ. ಒಂದೇ ಕಡೆ ಕೇಂದ್ರೀಕೃತವಾಗಿ ಕುಂದಿರ್ತಕ್ಕಂಥದ್ದು ಮನಸ್ಸನ್ನು. ಹಾಗಾಗಿ ಎಷ್ಟು ನಾವು ಒಂದೇ ಕಡೆ ಕುಂದಿರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆ ರೀತಿ ಇದು ಯಾವ ರೀತಿ ಸಾಧ್ಯ ಆಗ್ತದ ಅಂತಂದ್ರೇನು, ಇದನ್ನು ಒಂದೇ ಕಡೆ ಈ ಸತ್ಸಂಗ ಮಾಡ್ತಕ್ಕಂಥದ್ದು, ಆಮೇಲೆ ಸತ್ಸಂಗದಲ್ಲೇ ತೊಡಗಿಸ್ಕೊಳ್ಬೇಕು. ಭಜನೆ ಮಾಡ್ತಕ್ಕಂಥದ್ದಾಗಲಿ, ಸತ್ಸಂಗ ಮಾಡ್ತಕ್ಕಂಥದ್ದಾಗಲಿ, ದೇವರ ಧ್ಯಾನ ಮಾಡ್ತಕ್ಕಂಥದ್ದಾಗಲಿ, ಇವೆಲ್ಲನೂ ಯಾವುದೋ ಒಂದು ಲೆಕ್ಕದಲ್ಲಿ ಮಾಡ್ತಾ ಇದ್ದಾಗ ಇದು ಒಂದೇ ಕಡೆ ನಿಲ್ಲಕ್ಕೆ ಪ್ರಾಪ್ತಿ ಆಗ್ತದ. ಅದಕ್ಕೆ ಏನು ಹೇಳ್ಯಾರ, ಇದಕ್ಕೆ ಯೋಗ ಪ್ರತಿಪಾದನಾ ಸ್ಥಳ ಹೇಳ್ಯಾರ. ಇದಕ್ಕೆ ಅಂದರೆ ಇದನ್ನು ಹೇಳಿದ್ರು ನಿಮ್ಗೆ ತಿಳಿಲಿಲ್ಲ ಅಂತಂದ್ರೆ ಏನು, ಯೋಗ ಮಾಡ್ರಿ ಅಂತ ನಾವು ಲೆಕ್ಕದಾಗ. ಅಂದರೆ ಮನಸ್ಸನ್ನು ಕೇಂದ್ರೀಕರಣ ಅಂದರೆ ನಿಮ್ಮ ಹತೋಟಿನಲ್ಲಿ ತಗೊಳ್ರಿ ಅಂತ. ಹಾಗಾಗಿ ಕ್ಷಮೆಯಿಂದ
ಮುಕುತಿ ಸಾಧನ ಪೆರತುಂಟೆ. ಅಂದರೆ ಕ್ಷಮೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನೇನು ಅಲ್ಲಿ ವ್ಯತ್ಯಾಸಗಳಾಗ್ತವ ಅವನ್ನೆಲ್ಲನೂ ದಾಟಿಕೊಂಡು ಯಾವುದೇ ಅಂದರೆ ಸುಖ ಆಗಲಿ, ದುಃಖ ಆಗಲಿ, ಶೀತ ಆಗಲಿ, ಉಷ್ಣ ಆಗಲಿ ಅವೆಲ್ಲನೂ ಮೀರಿ ನಿಲ್ತಕ್ಕಂಥದ್ದು ಏನದ ರೋಗ ಇವೆಲ್ಲನೂ ಆದಿ ವ್ಯಾಧಿ ಅಂತ ಹೇಳ್ತಾರೆ. ಆದಿ ಅಂತಂದ್ರೇನು ಈ ಮನಸ್ಸಿಗೆ ಆಗ್ತಕ್ಕಂಥ ದುಃಖ, ವ್ಯಾಧಿ ಅಂತಂದ್ರೇನು ಶರೀರಕ್ಕೆ ಆಗ್ತಕ್ಕಂಥ ದುಃಖ. ಇವೆಲ್ಲನೂ ಮೀರಿದಾಗ ಮಾತ್ರ ಸುಖ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾನೆ. ಚಿಂತನೆ ಅಂತಂದ್ರೇನು, ಚಿಂತನೆಗಳಿಂದ ರೋಗಾದಿಗಳು ಕೂಡ ಉತ್ಪತ್ತಿ ಆಗ್ತವ. ಅವನ್ನೆಲ್ಲನೂ ದಾಟ್ಕೊಂಡು ಬಂದವರಿಗೆ ಮಾತ್ರ ಇಲ್ಲಿ ಇದು ಜ್ಞಾನ ಅಂತಕ್ಕಂಥ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಕೇಳೋದು ಭಾಳ ಮುಖ್ಯ. ಹಂಗಾಗಿ ಈ ಪ್ರತಿಯೊಬ್ಬರು ಅಲ್ಲಿ ನಾವು ಇಷ್ಟೆಲ್ಲ ಶಾಸ್ತ್ರ ಕೇಳ್ತಾ ಇದ್ದೀವಿ, ಪ್ರತಿ ದಿವಸ ಕೇಳ್ತಾ ಇದ್ದೀವಿ ಅಂತಂದರೂ ಕೂಡ ಎಷ್ಟು ಮಟ್ಟಿಗೆ ಕೇಳಿದ್ದೀವಿ ಅಂತ ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೋಬೇಕು, ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಒಂದು ಅರ್ಧ ಗಂಟೆ ಕೇಳ್ತೀವಿ ಅಂತಂತಂದ್ರೆ ಕೇಳಿದ ತಕ್ಷಣ ನಮಗೆಲ್ಲ ಅರ್ಥ ಆಯಿತೇನೋ ಅಂತ ಪರೀಕ್ಷೆ ಮಾಡ್ಕೋಬೇಕು. ಅರ್ಥ ಆಯಿತು ಅಥವಾ ತಿಳ್ದಂಗೆ ಆಯಿತು, ಅಂದರೆ ಅರ್ಧಂಬರ್ಧ ತಿಳ್ದಂಗೆ ಆಯಿತು, ಅಥವಾ ಏನು ತಿಳಿದೇ ಇಲ್ಲ, ಮೂರರಲ್ಲಿ ಯಾವುದೋ ಒಂದು ಆಗಿರ್ತದೆ. ಅದ್ರಾಗ ನಾವು ಯಾವ ಲೆಕ್ಕದಾಗ ಬಂದೀವಿ ಅಂತ ನಮ್ಮನ್ನು ನಾವೇ ಅಲ್ಲಿ ಪರೀಕ್ಷೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಏನು ಮಾಡಬೇಕು, ಅಲ್ಲಿ ಪ್ರಾಪ್ತಿ ಮಾಡ್ಕೋಬೇಕು. ಯಾವುದು ಮನಸ್ಸಿನ ಏಕಾಗ್ರತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಅದು ಇದ್ದಾಗ ಮಾತ್ರ ಈ ಜ್ಞಾನ ಹತ್ತಲಿಕ್ಕೆ ಸಾಧ್ಯ ಅಂತಂತ ಹೇಳಿ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂದರೆ ಇದಕ್ಕೆ ಸಾಧನೆ ಆಗ್ತದ ಅಂತಕ್ಕಂಥದ್ದು, ಮೋಕ್ಷಕ್ಕೆ ಸಾಧನೆ ಆಗ್ತದ ಅಂತ ಹೇಳ್ತಾರೆ. ಇನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.